ಸರ್, ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ನೆಮ್ಮದಿಯಾಗಿದ್ದಾರಾ ಅಥವಾ ಕರ್ನಾಟಕ ರಾಜಕಾರಣಕ್ಕೆ ವಾಪಸ್ ಆಗ್ತಾರಾ ಅಥವಾ ಎರಡು ಮ್ಯಾನೇಜ್ ಮಾಡ್ತಾರಾ? ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾದ ಮೇಲೆ RINL ಸ್ಟೀಲ್ ಪ್ಲ್ಯಾಂಟ್, ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣ ಮುಚ್ಚೆ ಹೋಗಿತ್ತು. ಎಷ್ಟೋ ಕುಟುಂಬಗಳು ಆ ಸ್ಟೀಲ್ ಪ್ಲ್ಯಾಂಟ್ನ ಓಪನ್ ಮಾಡಿಸ್ಲಿಕ್ಕೆ ನಮ್ಮ ದೇಶದ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಹಲವಾರು ಮೀಟಿಂಗ್ಗಳನ್ನ, ಸರಣಿ ಸಭೆಗಳನ್ನ ಮಾಡಿ, ಜೊತೆಯಲ್ಲಿ ಆಂಧ್ರದ ಮುಖ್ಯಮಂತ್ರಿಗಳು ಅವರು ಕೂಡ ಜೊತೆಗೂಡಿ RINL ಸ್ಟೀಲ್ ಪ್ಲ್ಯಾಂಟ್ನ ಓಪನ್ ಮಾಡಿಸಿದರು. 11,440 ಕೋಟಿ ರೂಪಾಯಿಯಷ್ಟು ಇವತ್ತು ಹಣ ಹೂಡಿಕೆ ಆಗಿದೆ. ಈ ರೀತಿ ಕೇಂದ್ರದ ಸಚಿವರಾಗಿ ಅವರ ಜವಾಬ್ದಾರಿಗಳು, ಹೊಣೆಗಾರಿಕೆಗಳು ಅವ್ರು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಭಾಳ ಸಂತೋಷದಿಂದ ನಿರ್ವಹಿಸ್ತಾ ಇದ್ದಾರೆ. ಆದರೆ ಒಂದು, ನಮ್ಮ ರಾಜ್ಯದಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು, ಇವೆಲ್ಲ ಅನೇಕ ಸ್ಟೀಲ್ ಪ್ಲ್ಯಾಂಟ್ಗಳು ಇವತ್ತೇನು ಒಂದು ರೀತಿ ನೆನೆಗುದಿಗೆ ಬಿದ್ದಿದೆ. ಇದಕ್ಕೆಲ್ಲ ಒಂದು ವೇಗ ಕೊಟ್ಟು, ಇದಕ್ಕೆ ಹಣ ಹೂಡಿಕೆ ಮಾಡಿ ಮತ್ತೆ ಇದನ್ನು ಪುನಶ್ಚೇತನ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಸವಾಲು ಸ್ವೀಕಾರ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಗೊತ್ತಿಲ್ಲ, ಕುಮಾರಣ್ಣ ಅವರು ರಾಜ್ಯಕ್ಕೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವರು ಬಹುಶಃ ಸಾಕಷ್ಟು ಜನ ಇದ್ದಾರೆ. ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಸದ್ಯದ ಮಟ್ಟಿಗೆ ಸಚಿವರಾಗಿದ್ದಾರೆ. ಕೈ ತುಂಬ ಕೆಲಸ ಇದೆ, ಜವಾಬ್ದಾರಿ ಇದೆ, ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.